ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್ ಕಾರ್ಯಕ್ರಮಕ್ಕೆ ಸ್ವಾಗತ. ಮೋಹನ್ ವಿಶ್ವ ಅವರು ಬಿಜೆಪಿಯಿಂದ, ಗಂಗಾಧರ ಮೂರ್ತಿ ಅವರು JDSನಿಂದ, ನಾಗರಾಜ್ ಯಾದವ್ ಅವರು ಕಾಂಗ್ರೆಸ್ನಿಂದ ಇದ್ದಾರೆ. ಮೂರು ಜನರು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶಾಂತ್, ಈ ಬೆಳವಣಿಗೆಗಳನ್ನು ಹೆಂಗೆ ನೋಡಬೇಕು? BJPಯವರು ಸಣ್ಣ ಪಕ್ಷಗಳನ್ನು ರಾಜ್ಯವಾರು ನುಂಗಿ ನೀರು ಕುಡಿತಾ ಇದ್ದಾರೆ ಅನ್ನೋ ಥರನ, ಅಥವಾ ಆ ಪಕ್ಷಗಳ ಸಮಸ್ಯೆಗಳಿಂದಾಗಿ ಶಾಸಕರು ಓಡದ ಹೊರಗಡೆ ಹೋಗ್ತಿದ್ದಾರೆ ಅನ್ನೋ ಹಂಗೆ? ಅದೇ ನೋಡಿ, ಇದೇನು ಪ್ರಜಾಪ್ರಭುತ್ವದಲ್ಲಿ ಹೊಸ ವಿಷಯ ಏನಲ್ಲ ಈಗ ಆಗ್ತಾ ಇರೋದು. ಡಾರ್ವಿನ್ನ ಸಿದ್ಧಾಂತ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಏನಿದೆ, ಅದು ರಾಜಕಾರಣಕ್ಕೆ ಹೇಳಿ ಮಾಡಿಸಿದೆ. ನಿನ್ನೆ ಕನಕಪುರ ಮತ್ತು ರಾಮನಗರಕ್ಕೆ DK ಶಿವಕುಮಾರ್ ಹೋಗಿದ್ರು. ಅಂದರೆ ನಾನು ಕರ್ನಾಟಕದ ಸ್ವಲ್ಪ ಪ್ಯಾರಲಲ್ ಎಳೆದುಕೊಂಡು ಏನು ಹೇಳಿದ್ರು, BJPಯವರು JDSನವ್ರಿಗೆ ನಮ್ಮ ಬಾಗಿಲು ಓಪನ್ ಇದೆ, ಬಾಗಿಲು ಓಪನ್ ಇದೆ, ನಮ್ಮ ಮನೆ ಕೆಲಸಕ್ಕೆ ಬನ್ನಿ. ಮನೆಗಂದ್ರೆ ಕೆಲಸಕ್ಕಂದ್ರೆ ನಿಮ್ಮ ಕೆಲಸ ಇದ್ರೆ ತೊಗೊಂಡು ಬನ್ನಿ. ಅರ್ಥ ಏನು? ಮುಂದಿನ ಚುನಾವಣೆಯಲ್ಲಿ ಒಕ್ಕಲಿಗ ಬೆಲ್ಟಲ್ಲಿ ನಾನು JDSನ್ನು ಅಪೋಷನ್ನು ತೆಗೆದುಕೊಳ್ಬೇಕು. ಹೌದು. ಈಗ ಅದನ್ನು ಸರಿ ತಪ್ಪುಗಳ ವ್ಯಾಖ್ಯೆ ಮೇಲೆ ವಿಶ್ಲೇಷಣೆ ಮಾಡೋಕ್ಕಾಗಲ್ಲ. ಹಿಂದೆ ಇದೇ DK ಶಿವಕುಮಾರ್ ಅವರು 1999ರಲ್ಲಿ SM ಕೃಷ್ಣ ಇದ್ದಾಗ ಅವರ ಟ್ರಬಲ್ ಶೂಟರ್ ಇದ್ದರು, ಪೊಲಿಟಿಕಲ್ ಮ್ಯಾನೇಜರ್ ಇದ್ದರು. ಅಂದರೆ ಕರೆಕ್ಟ್. ಈಗೇನು BJPಯಲ್ಲಿ ಈಗ ಕಾಂಗ್ರೆಸ್ನಲ್ಲಿದ್ದಾರಲ್ಲ, ಬಾಲಕೃಷ್ಣ, ವಾಲೆ ಮಂಜು, ಶಿವಪ್ಪನವರ ಬೆಂಬಲಿಗರ BJPಯಲ್ಲಿ ಏನು ಗುಂಪಿತ್ತು ಅದನ್ನು ರಾಜ್ಯಸಭಾ ಚುನಾವಣೆಯಲ್ಲಿ ತೆಗೆದುಕೊಂಡಿದ್ರು. 2018ರ ನಂತರ 13ರ ನಂತರ ಜಮೀರ್ ಅಹ್ಮದ್ ಖಾನ್, ಚಲುವರಾಯಸ್ವಾಮಿ ಇವರೆಲ್ಲ JDSನಲ್ಲಿದ್ದರು, ರಾಜ್ಯಸಭಾ ಚುನಾವಣೆಯಲ್ಲಿ ಬಂದರು. ಅಂದರೆ ಪೊಲಿಟಿಕಲ್ ರಿಅಲೈನ್ಮೆಂಟ್ ವಿಲ್ ಬಿ ಡಿಸೈಡೆಡ್ ಬೈ ಹೂ ಇಸ್ ಇನ್ ಪವರ್ಫುಲ್. ಆಮೇಲೆ ಅವ್ರಿಗೆ ಏನೇನು ಗ್ರೀನ್ ಪಾಸ್ಚರ್ ಕಾಣುತ್ತೆ ಅದರ ಮೇಲೆ. ಬಟ್ ಇದು ನೈತಿಕ ರಾಜಕಾರಣನ? ಇದು ನೈತಿಕ ರಾಜಕಾರಣ ಅಲ್ಲ. ಇದು ಪವರ್ ಪಾಲಿಟಿಕ್ಸ್ನಲ್ಲಿ ನಡೆಯುತ್ತಿರ್ತಕ್ಕಂಥ ಒಂದು ವಿದ್ಯಮಾನ. ಈಗ ನಾವು ಪಶ್ಚಿಮ ಬಂಗಾಳಕ್ಕೆ ಬರೋಣ. 1977ರಲ್ಲಿ CPM ಗೆಲ್ಲುತ್ತೆ. CPM ಗೆದ್ದ ನಂತರ ದೊಡ್ಡ ದೊಡ್ಡ ನಾಯಕರು ಕಾಂಗ್ರೆಸ್ನಲ್ಲಿದ್ದರು. ಸಿದ್ಧಾರ್ಥ್ ಶಂಕರ್ ರೇ, ಅತುಲ್ಯ ಘೋಷ್ ಇವರೆಲ್ಲ ಇದ್ರಲ್ಲ ಹಿಂದೆ. ಹೌದು. ಅಂಥ ಒಂದು ಕಾಂಗ್ರೆಸ್ ಪಕ್ಷ ಹೆಚ್ಚು ಕಡಿಮೆ ಚುನಾವಣೆಯಿಂದ ಚುನಾವಣೆಗೆ ಡೆಸಿಮೇಟ್ ಆಗ್ತಾ ಬಂತು. ಅಂದರೆ ಬೆಂಗಾಳದಲ್ಲಿ ಯಾರು ಅಧಿಕಾರವನ್ನು ಹಿಡಿತಾರೋ ಆ ಪಾರ್ಟಿ ಕೈಯಲ್ಲಿ, ಇದು ಕೇವಲ ರಾಜಕೀಯವಾಗಿ ಒಂದು ಅತಿವೃಷ್ಟಿ ಇಲ್ಲ, ಅನಾವೃಷ್ಟಿ. ಮತ್ತು ಅಲ್ಲಿ ಅಧಿಕಾರವೇ ಸರ್ವಸ್ವ ಅನ್ನುವ ರೀತಿಯ ರಾಜಕಾರಣ ನಾವು ಭಾಳ ಹಿಂದಿನಿಂದಲೂ ಕೂಡ ನೋಡ್ತಾ ಇದ್ದೀವಿ. 2011ರಲ್ಲಿ ಮಮತಾ ದೀದಿ ಬಂದರು. ಮಮತಾ ದೀದಿ ಬಂದ ನಂತರ ಯಾವ CPM ಪಶ್ಚಿಮ ಬಂಗಾಳಕ್ಕೆ ಒಂದು ರೀತಿ ಅನ್ವರ್ಥ ಅನ್ನುವ ರೀತಿಯಲ್ಲಿ 3 ದಶಕಗಳಿಗಿಂತ ಜಾಸ್ತಿ ಒಂದು ಅಧಿಕಾರವನ್ನು ನಡೆಸಿದ್ರು. ಆ CPM ಹೆಸರಿಲ್ಲದಂತೆ ಹೋಯಿತು. 2 ವರ್ಷದಲ್ಲಿ ಕೇಡರ್ ಇರಲಿಲ್ಲ ಅಲ್ಲಿ. ಕೇಡರ್ ಇರಲಿಲ್ಲ, ಲೀಡರು ಇಲ್ಲ. ಕಮ್ಯೂನ್ನಲ್ಲಿ ವಾಸಿಸ್ತಾ ಇದ್ರು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಗಳು. ಅಂಥ ಒಂದು CPMನ ಕೇಡರ್ ಹೆಸರಿಲ್ಲದಂತೆ ಹೋಯಿತು. ಸ್ವಲ್ಪ ಮಟ್ಟಿಗೆ ಅದನ್ನು ಮಮತಾ ತೆಗೆದುಕೊಂಡ್ರು, ಇನ್ನೊಂದು ಸ್ವಲ್ಪ BJP ತೆಗೆದುಕೊಳ್ತು ಕೇಡರನ್ನು. ಈಗ 2026ರಲ್ಲಿ ಮಮತಾ ಬ್ಯಾನರ್ಜಿ ಸೋಲನ್ನುಂಡ ನಂತರ ಮೊದಲು ಒಂದು ಸ್ವಲ್ಪ ಟೈಮ್ ತೆಗೆದುಕೊಳ್ತಿತ್ತೇನೋ, ಈಗ ಭಾಳ ಬೇಗ ಆಗ್ಬಿಡು. ಈಗ ಕೊಲ್ಯಾಪ್ಸ್ನ ವೇಗ ಜಾಸ್ತಿ ಇದೆ. ಕಾರಣ ಇಷ್ಟೇ, ಮಮತಾ ಬ್ಯಾನರ್ಜಿ ವಿರುದ್ಧದ ಸಿಟ್ಟಿಗಿಂತ ಅಭಿಷೇಕ್ ಬ್ಯಾನರ್ಜಿ ವಿರುದ್ಧದ ಸಿಟ್ಟು ಜಾಸ್ತಿ ಇದೆ. ಅಭಿಷೇಕ್ ಬ್ಯಾನರ್ಜಿ ಆಡಳಿತವನ್ನು ಕಳೆದ 5 ವರ್ಷಗಳಲ್ಲಿ ನಡೆಸಿದ ರೀತಿ ಇತ್ತಲ್ಲ, ಡಿಫ್ಯಾಕ್ಟೋ ಚೀಫ್ ಮಿನಿಸ್ಟರ್ ಆಗಿ, ಅದರ ಸಿಟ್ಟು ವಿಪಕ್ಷಗಳ ಕೇಡರ್ನಲ್ಲೂ ಇದೆ, ಸ್ವಪಕ್ಷೀಯ ನಾಯಕರಲ್ಲೂ ಜಾಸ್ತಿ ಇದೆ. ಸುವೇಂದು ಅಧಿಕಾರಿ TMC ಬಿಟ್ಟು ಬಂದಿದ್ದೆ ಈ ಕಾರಣವನ್ನು ಹೇಳಿ. ಅಭಿಷೇಕ್ ಬ್ಯಾನರ್ಜಿ ವಿಪರೀತ ಇಂಟರ್ಫಿಯರೆನ್ಸು, ನಮ್ಮ ಕೆಲಸಗಳಾಗೋದಿಲ್ಲ, ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ. ಇದು ಒಂದು ನ್ಯಾಚುರಲ್ ತಳಮಟ್ಟದ ಕಾರಣ ಇದು. ಇಲ್ಲ ಈ ರೀತಿ ಪಾರ್ಟಿನೇ ಶಿಫ್ಟ್ ಆಗ್ತಾ ಇರ್ತಕ್ಕಂಥದ್ದು. ಇನ್ನೊಂದು ಕಾರಣವೂ ಕೂಡ ಇದೆ ಇದಕ್ಕೆ. ನೋಡಿ, ಯಾವುದೇ ಪೊಲಿಟಿಕಲ್ ಪಾರ್ಟಿಯಲ್ಲಿ ತಳಮಳ ಇದ್ದೇ ಇರುತ್ತೆ. ಬಟ್ ಕ್ರಾಸ್ ಓವರ್ ಆಗಬೇಕಾದ್ರೆ ಎದುರುಗಡೆ ದಡದಲ್ಲಿ ಕುಳಿತಿರ್ತಕ್ಕಂಥವ್ರು ಯಾರಾದರೂ ತೋರಿಸ್ಬೇಕಾಗತ್ತೆ ಜೆಂಡಾ. ಬನ್ನಿ, ನಾನು ನಿಮಗೆ ಅಸೆಲಂ ಕೊಡ್ತೀನಿ, ಅಸೆಲಂ ಅಂದರೆ ಆಶ್ರಯ ಕೊಡ್ತೀನಿ, ಬನ್ನಿ ಅಂತ ತೋರಿಸ್ಬೇಕಲ್ಲ ಅವರು. ತೋರಿಸ್ದಾಗ ತಾನೇ ಇವ್ರು ತಯಾರಾಗೋದು. ಇಲ್ಲಾಂದರೆ ಬೇಗುದಿ ಅಸಮಾಧಾನ ಪೊಲಿಟಿಕ್ಸ್ನಲ್ಲೇನು ಹೊಸ ಸಂಗತಿ ಅಲ್ಲ. BJPಗೆ ಅನ್ನಿಸ್ತಾ ಇದೆ, ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿನ ಒಂದ್ಸಲ ನಾವು ಪೊಲಿಟಿಕಲಿ ಕೊಲ್ಯಾಪ್ಸ್ ಆದರೆ 2029ರ ಚುನಾವಣೆಗೆ 42 ಸೀಟ್ನಲ್ಲಿ ಆಲ್ಮೋಸ್ಟ್ ಈ ಸಲ ಅವರು 28ರಲ್ಲಿದ್ದಾರೆ ಮಮತಾ ಬ್ಯಾನರ್ಜಿ. ಆ ಸೀಟ್ಗಳು BJPಗೆ ಶಿಫ್ಟ್ ಆಗಬೇಕು ಅನ್ನೋದು ಅವ್ರದ್ದು ಆಸೆ. ಲಾಂಗ್ ಟರ್ಮ್ ಆಸೆ. ಶಾರ್ಟ್ ಟರ್ಮ್ ಆಸೆ ಏನವ್ರದ್ದು?
ರಾಜ್ಯಸಭೆಯಲ್ಲಿ ನಮ್ಮ ನಂಬರ್ಸ್ಗಳು ಜಾಸ್ತಿ ಆಗಬೇಕು, ಲೋಕಸಭೆಯಲ್ಲಿ ನಂಬರ್ಸ್ಗಳು ಜಾಸ್ತಿ ಆಗಬೇಕು. ಡಿಲಿಮಿಟೇಷನ್ ಬಿಲ್ ಪಾಸ್ ಆಗಬೇಕಾಗಿದೆ. ಅವ್ರಿಗೆ ಇರ್ತಕ್ಕಂಥ ನೆಕ್ಸ್ಟ್ ಗೋಲ್ ಇಸ್ ಡಿಲಿಮಿಟೇಷನ್. ಅವ್ರಿಗೆ ಸೆಟ್ ಬ್ಯಾಕ್ ಆಗಿತ್ತು. ಹೀಗಾಗಿ ಕಾಂಗ್ರೆಸ್ ಟಿ ವಿ ಕೆ ಜೊತೆ ಮೈತ್ರಿ ಮಾಡಿಕೊಂಡ್ರೆ ಅವರು ಡಿ ಎಮ್ ಕೆಗೆ ಒಂದು ಜೆಂಡಾ ತೋರಿಸ್ತಾರೆ. ಆಮ್ ಆದ್ಮಿ ಪಕ್ಷದಲ್ಲಿ ಒಂದು ಸ್ವಲ್ಪ ತಳಮಳ ಇದ್ದರೆ, ನಾನು ಎಂದೂ ಕೇಳಿರಲಿಲ್ಲ ಇದು ವಿಧಾನ ಪರಿಷತ್ತು ರಾಜ್ಯಸಭೆ 7 ಸಂಸದರು ಆಮ್ ಆದ್ಮಿ ಪಕ್ಷದಿಂದ ಬಂದಿದ್ದು. ನಾನು ಅಂದರೆ ಒಂದು ದಟ್ ಈಸ್ ನಾಟ್ ನೈತಿಕ ರಾಜಕಾರಣ. ಈಗ ನಾಗರಾಜ್ ಯಾದವ್ ಇದ್ದಾರೆ. ನಾಗರಾಜ್ ಯಾದವ್ ವಿಧಾನ ಪರಿಷತ್ ಸದಸ್ಯರಾಗಿ ಮತ್ತೊಂದು ಪಕ್ಷಕ್ಕೆ ಹೋಗ್ತೀನಿ ಅಂತಂದರೆ ನೈತಿಕ ಅಲ್ಲ ಅದು. ಯಾಕಂದ್ರೆ ಅವರು ಪಕ್ಷ ಅವ್ರಿಗೆ ಟಿಕೆಟನ್ನು ಕೊಟ್ಟು ಅವ್ರು ಹೋಗಲ್ಲ. ನಾನು ನಿಮ್ಗೆ ಉದಾಹರಣೆ ಹೇಳ್ತೀನಿ ಬರೀ, ಅದಕ್ಕೊಂದು 10 ನಿಮಿಷ ಹೇಳಬೇಡಿ, ಅಷ್ಟು ಅರ್ಥ ಆಗುತ್ತೆ. ಈಗ ಹಿಂದೆ ಜನತಾದಳದ ಒಡೆದಾಗ ಹೊರಟ್ಟಿ, ಸರಿತಾ ಕುಸುಮಾಕರ್ ದೇಸಾಯಿ, ನಾಡಗೌಡ ಇವರೆಲ್ಲರೂ ಹೋಗಿದ್ರು. ಬಟ್ ಪಾರ್ಟಿ ಒಡೆದಿದ್ದಲ್ಲಿ ರಾಮಕೃಷ್ಣ ಹೆಗಡೆ ಜೊತೆ ಹೋಗಿದ್ರು ಅವರು ನವನಿರ್ಮಾಣ ವೇದಿಕೆ. ಇಲ್ಲಿ ರಾಜ್ಯಸಭಾ ಸದಸ್ಯರು ಹೋಗ್ತಿದ್ದಾರೆ. ಬಿ ಜೆ ಪಿಗೆ ಅನ್ನಿಸ್ತಾ ಇದೆ ನಾವು ತೃಣಮೂಲನ ಒಡೆದು ಬಿಟ್ರೆ ನಮಗೊಂದು ದೊಡ್ಡ ಸ್ಪೇಸ್ ಇಲ್ಲೆಲ್ಲಾದರೂ ಹೊಡೆತ ತಿಂದರೆ, ಉತ್ತರ ಪ್ರದೇಶ, ಬಿಹಾರೋ, ಮಹಾರಾಷ್ಟ್ರನೋ ಯಾವುದಾದ್ರೂ ರಾಜ್ಯದಲ್ಲಿ ಹೊಡೆತ ತಿಂದರೆ ನಮಗೆ ಪಶ್ಚಿಮ ಬಂಗಾಳದಲ್ಲಿ ಇದು ಕಾಂಪೆನ್ಸೇಟ್ ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರ, ಮತ್ತು ಡಿಲಿಮಿಟೇಷನ್ನಲ್ಲಿ 2/3 ಬೇಕು ಅನ್ನುವ ಕಾರಣಕ್ಕೋಸ್ಕರ ಬಿ ಜೆ ಪಿ ಆ ತಳಮಳವನ್ನು ನನಗನ್ಸುತ್ತೆ ಪ್ರಿಸಿಪಿಯೇಟ್ ಮಾಡ್ತಿದೆ. ಅದಕ್ಕೊಂದು 6 ತಿಂಗಳು ಬೇಕಾಗ್ತಿತ್ತೋ ಏನೋ ಅದು ಹೊಡಿಲಿಕ್ಕೆ. 6 ತಿಂಗಳಲ್ಲೇ ಅದನ್ನು ಹೊಡೆಯುವ ಪ್ರಯತ್ನವನ್ನು ಬಿ ಜೆ ಪಿ ಮಾಡ್ತಾ ಇದೆ. ಇವು ಪವರ್ ಪಾಲಿಟಿಕ್ಸ್ನ ಸಾಮಾನ್ಯ ವಿದ್ಯಮಾನಗಳು. ಇದನ್ನು ನೀವು ನಾನು ಕೇಳಿದರೆ ನಡಿಬೇಕಾ? ಈ ರೀತಿ ನಡಿಬಾರ್ದು. ಇದು ಸಂವಿಧಾನ ವಿರೋಧಿಯ, ಕಾನೂನಿಗೆ ವಿರೋಧಿಯ ಅಂದ್ರೆ ಅಲ್ಲ. ನೈತಿಕತೆಗೆ ಸರಿಯಾಗಿದೆಯಾ ಅಂದ್ರೆ ಅದು ಕೂಡ ಅಲ್ಲ. ನೈತಿಕತೆ ಅಲ್ಲ. ಎಸ್, ದಟ್ಸ್ ವಾಟ್. ಅಂದರೆ ಈಗ ನೋಡಿ ಮೋಹನ್ ವಿಶ್ವ ಅವ್ರು ಹೇಳ್ತಾರೆ, ಅವ್ರ ಪಾರ್ಟಿ ಸಮಸ್ಯೆ ರೀ, ನಮ್ಮ ಕಡೆ ಬಂದ್ರೆ ನಾವೇನು ಮಾಡೋಣ ಅಂತಾರೆ. ನೋಡಿ ಈಗ ಮೋಹನ್ ವಿಶ್ವ ಅವರು ಅಲ್ಲ, ಅವ್ರೇನೇ ಹೇಳಿ ಬಟ್ ಬಿ ಜೆ ಪಿ ಇಸ್ ಅ ನ್ಯೂ ಕಾಂಗ್ರೆಸ್ ಅಂತ ಏನು ಕರೀಲಾಗತ್ತೆ ಅದು ಸತ್ಯ ಇದೆ. ಎಸ್, ಬಿ ಜೆ ಪಿಗೆ ಅನಿಸ್ತಾ ಇದೆ ನಾವು ವಿ ಆರ್ ಅ ನ್ಯೂ ಕಾಂಗ್ರೆಸ್. ನಾವು ಇಡೀ ದೇಶದಲ್ಲಿ ನಮ್ಮ ವಿಸ್ತಾರ ಆಗಬೇಕು ಅಂತಂದರೆ ಬಿ ಜೆ ಪಿಯ ವಿಸ್ತಾರಕ್ಕೊಂದು ಲಿಮಿಟೇಷನ್ ಇದೆ. ಬೇರೆ ಬೇರೆ ಪಾರ್ಟಿಗಳಿಂದ ಜನರನ್ನು ಕರ್ಕೊಂಡು ಬನ್ನಿ, ತುಂಬ್ತಾ ಹೋಗಿ ಅಂತಕ್ಕಂಥ. ಇದು ಸರಿನಾ? ಲಾಂಗ್ ಟರ್ಮ್ನಲ್ಲಿ ಇದು ಬಿ ಜೆ ಪಿಗೆ ಲಾಭ ತರುತ್ತಾ? ಬಿ ಜೆ ಪಿಯ ಸ್ಥಿತಿ ಇದು ಈಗ ಚರ್ಚೆ ಮಾಡೋ ವಿಷಯ ಅಲ್ಲ. ಇಮಿಡಿಯೇಟ್ಲಿ ಅವ್ರಿಗೆ ಒಂದು ಕುದುರೆ ಗೆಲ್ತಾ ಇದೆ, ಓಡ್ತಾ ಇದೆ ಅಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.